ಬರೀ ಎರಡೇ ನಿಮಿಷದಲ್ಲಿ ಎಲ್ಲ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗುತ್ತೆ. ಒಬ್ಬ ಫ್ಯಾನ್ ಆಗಿ ಇಡೀ ದಿವಸ ಕಾದೆ ಈ ಒಂದು ಟಿಕೆಟ್ಸ್ನ ಬುಕ್ ಮಾಡೋಕ್ಕೋಸ್ಕರ. ಅದು ಎಷ್ಟು ಸತಿ ಆ ಒಂದು ಪೇಜ್ನ ರಿಫ್ರೆಶ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಕರೆಕ್ಟ್ 4 ಗಂಟೆಗೆ ರಿಫ್ರೆಶ್ ಮಾಡ್ತೀನಿ ಗುರು. ಎಲ್ಲ ಓಪನ್ ಇರುತ್ತೆ, ಎಲ್ಲ ಖಾಲಿ ಇರುತ್ತೆ. 2 ಟಿಕೆಟ್ ಬುಕ್ ಮಾಡ್ಬೋದು, ಖುಷಿ ಆಗುತ್ತೆ. ಓಕೆ, ಫೈನಲಿ ಅಟ್ಲೀಸ್ಟ್ 2 ಟಿಕೆಟ್ ಸಿಗ್ತಾ ಇದೆ, ಈ ಒಂದು ಮ್ಯಾಚ್ನ ಆರಾಮಾಗಿ ನೋಡ್ಬೋದು ಅಂತ 2 ಟಿಕೆಟ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಮ್ವನ್ ಹ್ಯಾಸ್ ಆಲ್ರೆಡಿ ಟೇಕನ್ ದ ಸೀಟ್ ಅಂತ ಬರುತ್ತೆ. ಇದು ಮೊದಲನೇ ಸಲ ಅಲ್ಲ, ಎಷ್ಟೊಂದು ಸರಿ ನಾನು ಈ ಒಂದು ಟಿಕೆಟ್ಗಳನ್ನ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವರ್ಷ ಅಂತ ಅಲ್ಲ, ಪ್ರತಿ ವರ್ಷ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲ ಥರ ಟೆಕ್ನಿಕ್ಸ್ ಯೂಸ್ ಮಾಡಿದ್ದೀನಿ. ಒಂದು ಸಿಸ್ಟಮ್ನಲ್ಲಿ ಬುಕ್ ಮಾಡೋದಾಗಿರ್ಬೋದು, ಮೊಬೈಲ್ನಲ್ಲಿ ಬುಕ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಡಿವೈಸಲ್ಲಿ ಬುಕ್ ಮಾಡೋದಾಗಿರ್ಬೋದು. ಬಟ್ ರಿಸಲ್ಟ್ ಯಾವಾಗಲೂ ಸೇಮ್ ಆಗಿರುತ್ತೆ. ಸರಿ, ನನ್ ಬಿಡಿ, ನಾನೊಬ್ಬ ಅನ್ಲಕ್ಕಿ ಪರ್ಸನ್ ಅನ್ಕೊಂಡು ಬಿಟ್ಬಿಡ್ಬೋದು. ಆದ್ರೆ ಎಲ್ಲರೂ ಅನ್ಲಕ್ಕಿನ. ಯಾರು ಕೇಳಿದ್ರು, ಯಾವ ಪೋಸ್ಟ್ ನೋಡಿದ್ರು ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳ್ತಿರೋದು ಒಂದೇ, ಟಿಕೆಟ್ ಯಾರಿಗೂ ಸಿಗ್ತಿಲ್ಲ. ಆದ್ರೆ ಸೋಲ್ಡ್ ಔಟ್ ಆದ್ಮೇಲೆ ಟೆಲಿಗ್ರಾಮ್, ವಾಟ್ಸ್ಆ್ಯಪ್ ಎಲ್ಲ ಕಡೆ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ರ ಹತ್ರ 10 ಟಿಕೆಟ್ ಇರುತ್ತೆ. ಅಂಡ್ ಅದು ಪ್ರೈಸ್ಗಳೇನು ಕಮ್ಮಿನಾ ಸರ್? ಈಗ ಬಿಟ್ಟಿರೋದು 3750, ಇದನ್ನೆಲ್ಲ 5000, 6000, 8000ಗೆ ಮಾರ್ತಾರೆ. ನಾ RCB-CSK ಮ್ಯಾಚ್ ಕೇಳಬೇಕಾ? ಸ್ಟಾರ್ಟಿಂಗ್ಗೆ 10,000 ಇರುತ್ತೆ ಈ ಟಿಕೆಟ್ಗಳು. ಏನಾಗ್ತಿದೆ ಸರ್ ಟಿಕೆಟ್ಗಳಿಗೆ? ಇಲ್ಲ, ನಿಜವಾಗ್ಲೂ ನನಗೆ ಗೊತ್ತಾಗಬೇಕು. ನೀವು ಅನ್ಕೋಬಹುದು ಇವನ್ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾನೆ, ಅದಕ್ಕೆ ತರ ಮಾತಾಡ್ತಾ ಇದ್ದಾನೆ ಅಂತ. ಹೌದು, ಫ್ರಸ್ಟ್ರೇಷನ್ ಅಲ್ಲಿ ಇದೀನಿ. ನಾರ್ಮಲ್ IT ಜಾಬ್ ಮಾಡ್ತಿರೋ ಎಂಪ್ಲಾಯಿ ನಾನು. ನನ್ನ ಹತ್ರ ಏನು ದೊಡ್ಡ ಬಿಸ್ನೆಸ್ ಇಲ್ಲ, ರಿಯಲ್ ಎಸ್ಟೇಟ್ ಮಾಡಲ್ಲ, ಯಾವುದೇ ರೀತಿಯಾದ ಕನೆಕ್ಷನ್ಸ್ ಇಲ್ಲ KSCN ಅಲ್ಲಿ, KSCA ಮೆಂಬರ್ ಕೂಡ ಅಲ್ಲ. ಸೊ ನನಗೆ ಗತಿ ಇರೋದು ಆ 3750 ರುಪೀಸ್ ಟಿಕೆಟ್ ಅಷ್ಟೇ. ಈಗ ಅದು ಕೂಡ ಸಿಗ್ಲಿಲ್ಲ ಅಂದ್ರೆ ಫ್ರಸ್ಟ್ರೇಟ್ ಆಗ್ದಲೇ ಇರುತ್ತಾ? ನನಗೆ ಅಲ್ಲ, ತುಂಬಾ ಜನ ಈ ವಿಡಿಯೋ ನೋಡ್ತಿರ್ತೀರಾ, ನಿಮ್ಗೂ ಇದು ರಿಲೇಟ್ ಆಗ್ತಿರೋದು ತಾನೆ. ಪ್ರಶ್ನೆ ಕೇಳಬೇಕು ಸರ್, ಏನ್ ಮಾಡ್ತಾ ಇದಾರೆ KSCA ಅವರು, ಏನ್ ಮಾಡ್ತಿದ್ದಾರೆ RCB ಟೀಮ್ ಅವರು ಅಂತ. ನಿಜವಾಗ್ಲೂ ಇನ್ವೆಸ್ಟಿಗೇಟ್ ಮಾಡಬೇಕು. ಬ್ಲಾಕ್ ಬುಕ್ಕಿಂಗ್ ಆಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಎಷ್ಟು ಟಿಕೆಟ್ಸ್ ನ ಜನರಿಗೆ ಆಕ್ಚುಲ್ ಆಗಿ ಬಿಡ್ತಾ ಇದಾರೆ ಬುಕ್ ಮಾಡಕ್ಕೆ ಅಂತ, ಎಷ್ಟು ಜನ ಇನ್ಸೈಡರ್ಸ್ಗೆ ಈ ಒಂದು ಟಿಕೆಟ್ಗಳನ್ನ ಕೊಡ್ತಾ ಇದಾರೆ ಅಂತ, ಅಂಡ್ ಎಷ್ಟು ಲೀಗಲ್ ಈ ಬ್ಲಾಕ್ ನಲ್ಲಿ ಮಾಡ್ತಿರೋ ಒಂದು ಟಿಕೆಟ್ಗಳು ಅಂತ. ನಾನು ಸ್ಕ್ಯಾಮ್ ಅಂತ ಡಿಕ್ಲೇರ್ ಮಾಡ್ತಿಲ್ಲ, ಬಟ್ ಸ್ಕ್ಯಾಮ್ ಇರ್ಬೋದಲ್ವಾ? ಯಾರು ಕೇಳಿದ್ರು ಟಿಕೆಟ್ ಸಿಗ್ತಿಲ್ಲ ಅಂತಿದ್ದಾರೆ. ಅಂಡ್ ಈ ಬ್ಲ್ಯಾಕ್ ಅಲ್ಲಿ ಮಾಡ್ತಿರೋರ್ಗೆ ಮಜಾನೋ ಮಜಾ. ಎಷ್ಟು ಕೋಟ್ ಮಾಡ್ತಾರೆ ಗೊತ್ತಾ ಒಂದು ಟಿಕೆಟ್ಗೆ? 6,000, 7,000, 10,000, 12,000, 20,000. ಅಂಡ್ ಈ ಮ್ಯಾಚ್ಗಳನ್ನ ಹೋಗಿ ನೋಡ್ತಿರೋರು ಯಾರು? ಬರೀ ರಿಚ್ ಕ್ಲಾಸ್ ಮಾತ್ರ. ಸೊ RCBಗೆ ಮಿಡಲ್ ಕ್ಲಾಸ್ ಮತ್ತೆ ಬಡವ್ರ ಫ್ಯಾನ್ಸ್ ಇಲ್ಲವೇ ಇಲ್ಲ. ಅಂಡ್ ಪರೇಡ್ ಅಲ್ಲಿ ಸತ್ತೋಗಿರೋರು ಎಲ್ಲ ರಿಚ್ ಕ್ಲಾಸ್ ಫ್ಯಾನ್ಸೇ. ನಿಜ, ತುಂಬಾ ಬೇಜಾರಾಗುತ್ತೆ. ನೋಡಿ, ನೀವು ಜರ್ಸಿಯಲ್ಲಿ ಮಾರ್ತಾ ಇದ್ದೀರಾ, 6,000 ರೂಪಾಯಿ ಇಟ್ಟಿದ್ದೀರಾ, ನಾವೇನೋ ಕೇಳೋಕ್ಕಾಗಲ್ಲ, ಯಾಕಂದ್ರೆ ಅದು ನಿಮ್ಮ ಬ್ರ್ಯಾಂಡಿಂಗು. ಹಾಗೆ ಟಿಕೆಟ್ಗೆ ಒಂದು ಪ್ರೈಸ್ನ ಇಟ್ಟಿದ್ದೀರಾ, ಅದನ್ನ ನಾವು ಕ್ವೆಶ್ಚನ್ ಮಾಡ್ತಿಲ್ಲ, ಅದನ್ನು ಕೂಡ ಕೊಂಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀವಿ. ಅದಕ್ಕೆ ಮೀರಿ ಈ ವ್ಯಕ್ತಿಗಳು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನ ಯಾವ ಮಟ್ಟಕ್ಕೆ ಸ್ಕ್ಯಾಮ್ ಆಗ್ತಿರ್ಬೋದು ಅಂತ. ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಎಲ್ಲಾ ಕಡೆ RCB ಮ್ಯಾನೇಜ್ಮೆಂಟ್ ನ ಟ್ಯಾಗ್ ಮಾಡಿ ಕೇಳಿ. ಆಮೇಲೆ ನಂಗೊಂದು ಹೆಡ್ ಕೌಂಟ್ ಬೇಕು, ಎಷ್ಟು ಜನಕ್ಕೆ ಆಕ್ಚುಲ್ ಆಗಿ ಟಿಕೆಟ್ ಸಿಕ್ತು ಅಂತ ಕಮೆಂಟ್ ಹಾಕಿ. ಬಿಕಾಸ್ ನನಗೆ ಹೆಡ್ ಕೌಂಟ್ ಬೇಕು, ನಂಗೆ ಗೊತ್ತಾಗ್ತಿಲ್ಲ ನಿಜ ಎಷ್ಟು ಜನಕ್ಕೆ ಸಿಗ್ತಾ ಇದೆ. ಆ್ಯಂಡ್ KSCA ಕೂಡ ಈ ಒಂದು ಪ್ರಾಸೆಸ್ನಲ್ಲಿ ಟ್ರಾನ್ಸ್ಪರೆನ್ಸಿ ತರಬೇಕು. ನೀವು ಈ ಥರ ಮಾಡ್ತಾ ಹೋದರೆ ನಾವು ಯಾವತ್ತೂ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡೋಕ್ಕೆ ಆಗಲ್ಲ. ಕಷ್ಟಪಟ್ಟು ಬೆಳಗಿಂದ ರಿಫ್ರೆಶ್ ಮಾಡ್ತಾನೆ ಇದ್ದೆ, ಕೊನೆಗೆ ಏನೂ ಯೂಸ್ ಇಲ್ಲ. ನನಗೆ ನಿಜವಾಗ್ಲೂ ಏನು ನಡೀತಿದೆ ಅಂತ 100% ಗೊತ್ತಾಗಬೇಕಿಲ್ಲಿ. ಇನ್ನೊಂದು ಅಡ್ವೈಸು, ದಯವಿಟ್ಟು ನೀವು ಪ್ಲಾಟ್ಫಾರ್ಮ್ನ ಚೇಂಜ್ ಮಾಡಿ. ಬುಕ್ ಮೈ ಶೋ ಅಥವಾ ಡಿಸ್ಟ್ರಿಕ್ಟ್ ಆ್ಯಪ್ನಲ್ಲಿ ಬಿಡಿ. ಆ RCB ಅಪ್ಲಿಕೇಶನ್ಗಂತೂ ಬುಕ್ಕಿಂಗ್ ಮ್ಯಾನೇಜ್ ಮಾಡೋ ಕೆಪಾಸಿಟಿನೇ ಇಲ್ಲ. ಅರ್ಧಕ್ಕರ್ಧ ಟೈಮ್ ಕ್ರ್ಯಾಶ್ ಆಗುತ್ತೆ, OTP ಅಂತೂ ಬರೋದೇ ಇಲ್ಲ. ಇಂಡಿಯಾದಲ್ಲಂತೂ ಯಾವಾಗಲೂ ಇದೇ ಕತೆ. ಯಾವುದೇ ಒಂದು ಸಿಸ್ಟಮ್ ಇದ್ರೂ ಜನರು ಅದು ಫುಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡಿಬಿಡ್ತಾರೆ. ನಿಮಗೆ ಯಾರಾದರೂ ಬ್ಲ್ಯಾಕಲ್ಲಿ ಈ ಒಂದು ಟಿಕೆಟ್ಗಳನ್ನ ಸೇಲ್ ಮಾಡ್ತಿದ್ರೆ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅವರೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಮನಿ. ಆ್ಯಂಡ್ ಬ್ಲ್ಯಾಕಲ್ಲಿ ಸೆಲ್ ಮಾಡೋದು ಲೀಗಲಿ ನಾಟ್ ಅಲೌಡ್. ನನಗೆ ಗೊತ್ತು, ತುಂಬ ಜನ ಉರ್ಕೊಂಡಿರ್ತಾರೆ ಈ ಒಂದು ವಿಷಯನ ಕೇಳಿಸ್ಕೊಂಡು, ಯಾಕಂದರೆ ಅವರು ಕೂಡ ಬ್ಲ್ಯಾಕಲ್ಲಿ ಸೆಲ್ ಮಾಡೋಕ್ಕೆ ನೋಡ್ತಿರ್ತಾರೆ. ಬಟ್ ಐ ಡೋಂಟ್ ಕೇರ್. ನಿಮ್ಗಳಿಗೆ ಈಸಿಯಾಗಿ ದುಡ್ಡು ಮಾಡೋಕ್ಕೆ ನಾನಂತೂ ಬಿಡಲ್ಲ. ಸೊ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೈನಿಂಗ್ ಆಫ್, ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.